ಹಾಂ ಸ್ವಲ್ಪ ಎತ್ತರದಲ್ಲಿ ಅಲ್ಲಿಗೆ ಒಳಗೆ ನಿಂತು ಮಾಡಲಿಕ್ಕೆ ಅಂತ ಮಾಡಿದ್ವಿ. ಅಂದರೆ ಇದನ್ನು ನಮಗೆ ಈಗ ನನ್ನ ಕಂಪನಿ ಹೆಸರು ಇಲ್ಲಿದೆ. ಇದು ಭಕ್ತರು ಕೊಟ್ಟಾದಲ್ಲಿ ಹೂವು ಹಾಕಿ ಸಮರ್ಪಣೆ ಮಾಡಲಿಕ್ಕೆ ಇದು ಈಗ ಇನ್ನು ಮಾಡಬೇಕು. ಇದೆಲ್ಲ ಆಗ್ತಾ ಇದೆ. ನಮ್ಮದೆಲ್ಲ ನವದುರ್ಗ ಐಕ್ಯ ಸ್ವರೂಪಿಣಿ ಅಂತೇಳಿ 9 ಶಿಖರ 9 ಸ್ಟೆಪ್ ಮೇಲೆ ಹತ್ಕೊಂಡು ಹೋಗೋದು. ಈ ಶಿಲಾ ಸೇವೆ ಇದೆಲ್ಲ ಕೊಡುವವರು 9 ಆ ರೀತಿಯ ಒಂದು ಕಾನ್ಸೆಪ್ಟ್. ಇದೊಂದು ಮಾತ್ರ ಸ್ವಲ್ಪ ಚೇಂಜ್ ಆಗ್ತದೆ. ಅಲ್ಲಿ ಆಂಧ್ರದಲ್ಲಿ KCR ಅವರ ದೊಡ್ಡ ಟೆಂಪಲ್ ಮಾಡೋದು, ಅದರ ಆರ್ಕಿಟೆಕ್ಟ್ ರವಿಯಣ್ಣನವರ ಶಿರಡಿಯಿಂದ ಫ್ರೆಂಡ್. ಅವರು ಲಾಸ್ಟ್ ಟೈಮ್ ನಮ್ಮದು ದೊಡ್ಡ ವ್ಯವಸ್ಥೆಯಲ್ಲಿ ಜೀರ್ಣೋದ್ಧಾರ ಆಗ್ತದೆ. ಹಾಗಾಗಿ ನಾವು ಈ ಗೇಟಪ್ ಈಗ ಅಂದರೆ ನಾವು ಇಲ್ಲಿ ದೊಡ್ಡ ಭಕ್ತ, ಇಲ್ಲಿ ಒಂದು ಮಿರಾಕಲ್ ಆಗ್ತಾ ಇರ್ತದೆ. ಹಾಗಾಗಿ ಇಷ್ಟು ದೊಡ್ಡ ವ್ಯವಸ್ಥೆಗಳನ್ನ ನಾವು ಯಾರ ಹತ್ರ ಇಲ್ಲಿ ಇದಿದೆ ಆವೇಶ. ಮಂಗಳವಾರ ಅಮ್ಮನ ನುಡಿ ಏನಾಗಿದೆ ಅಂದರೆ 2019ರಲ್ಲಿ ನೀವು ಯಾರ ಹತ್ರನೂ ದುಡ್ಡು ಅಂತ ಕೇಳಬಾರ್ದು, ಮತ್ತು ರಿಸೀಟ್ ಪುಸ್ತಕ ಇಟ್ಕೊಂಡು ಹೊರಗೆ ಹೋಗ್ಬೇಡ. ನಾನು ಪ್ರೇರಣೆ ಕೊಟ್ಟು ಇಲ್ಲಿವರೆಗೆ ಇಲ್ಲಿಗೆ ಬಾರದವ್ರನ್ನ ತರಿಸ್ಕೊಳ್ತೇನೆ, ಕೊಡದವ್ರ ಹತ್ರ ಕೊಡಿಸ್ತೇನೆ ಅಂತ ನೀವು ಪ್ರಚಾರ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಏನು ಮಾಡಿದೆ ಬಾಂಬೆಯಲ್ಲಿ ಕೂಡ ಸ್ವಲ್ಪ ಎತ್ತರದಲ್ಲಿ ಅಲ್ಲಿಗೆ ಒಳಗೆ ನಿಂತು ಮಾಡಲಿಕ್ಕೆ ಅಂತ ಮಾಡಿದ್ವಿ. ಅಂದರೆ ಇದನ್ನು ನಮಗೆ ಈಗ ನನ್ನ ಕಂಪನಿ ಹೆಸರು ಇಲ್ಲಿದೆ. ಇದು ಭಕ್ತರು ಕೊಟ್ಟಾದಲ್ಲಿ ಹೂವು ಹಾಕಿ ಸಮರ್ಪಣೆ ಮಾಡಲಿಕ್ಕೆ ಇದು ಈಗ ಇನ್ನು ಮಾಡಬೇಕು. ಇದೆಲ್ಲ ಆಗ್ತಾ ಇದೆ. ನಮ್ಮದೆಲ್ಲ ನವದುರ್ಗ ಐಕ್ಯ ಸ್ವರೂಪಿಣಿ ಅಂತೇಳಿ 9 ಶಿಖರ 9 ಸ್ಟೆಪ್ ಮೇಲೆ ಹತ್ಕೊಂಡು ಹೋಗೋದು. ಈ ಶಿಲಾ ಸೇವೆ ಇದೆಲ್ಲ ಕೊಡುವವರು 9 ಆ ರೀತಿಯ ಒಂದು ಕಾನ್ಸೆಪ್ಟ್. ಇದೊಂದು ಮಾತ್ರ ಸ್ವಲ್ಪ ಚೇಂಜ್ ಆಗ್ತದೆ. ಅಲ್ಲಿ ಆಂಧ್ರದಲ್ಲಿ KCR ಅವರ ದೊಡ್ಡ ಟೆಂಪಲ್ ಮಾಡೋದು, ಅದರ ಆರ್ಕಿಟೆಕ್ಟ್ ರವಿಯಣ್ಣನವರ ಶಿರಡಿಯಿಂದ ಫ್ರೆಂಡ್. ಅವರು ಲಾಸ್ಟ್ ಟೈಮ್ ನಮ್ಮದು ದೊಡ್ಡ ವ್ಯವಸ್ಥೆಯಲ್ಲಿ ಜೀರ್ಣೋದ್ಧಾರ ಆಗ್ತದೆ. ಹಾಗಾಗಿ ನಾವು ಈ ಗೇಟಪ್ ಈಗ ಅಂದರೆ ನಾವು ಇಲ್ಲಿ ದೊಡ್ಡ ಭಕ್ತ, ಇಲ್ಲಿ ಒಂದು ಮಿರಾಕಲ್ ಆಗ್ತಾ ಇರ್ತದೆ. ಹಾಗಾಗಿ ಇಷ್ಟು ದೊಡ್ಡ ವ್ಯವಸ್ಥೆಗಳನ್ನ ನಾವು ಯಾರ ಹತ್ರ ಇಲ್ಲಿ ಇದಿದೆ ಆವೇಶ. ಮಂಗಳವಾರ ಅಮ್ಮನ ನುಡಿ ಏನಾಗಿದೆ ಅಂದರೆ 2019ರಲ್ಲಿ ನೀವು ಯಾರ ಹತ್ರನೂ ದುಡ್ಡು ಅಂತ ಕೇಳಬಾರ್ದು, ಮತ್ತು ರಿಸೀಟ್ ಪುಸ್ತಕ ಇಟ್ಕೊಂಡು ಹೊರಗೆ ಹೋಗ್ಬೇಡ. ನಾನು ಪ್ರೇರಣೆ ಕೊಟ್ಟು ಇಲ್ಲಿವರೆಗೆ ಇಲ್ಲಿಗೆ ಬಾರದವ್ರನ್ನ ತರಿಸ್ಕೊಳ್ತೇನೆ, ಕೊಡದವ್ರ ಹತ್ರ ಕೊಡಿಸ್ತೇನೆ ಅಂತ ನೀವು ಪ್ರಚಾರ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಏನು ಮಾಡಿದೆ